ನಮಸ್ತೆ ಗೆಳೆಯರೇ, ನನ್ನ ಹೊಸ ವಿಡಿಯೋಗೆ ಸ್ವಾಗತ ಸುಸ್ವಾಗತ. ಮತ್ತೇನಾದರೂ ವಿಡಿಯೋನ ಫಸ್ಟ್ ಟೈಮ್ ನೋಡ್ತಾ ಇದ್ದರೆ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ ಐಕಾನ್ ಒತ್ತಿ. ಇದರಿಂದ ನಿಮಗೆ ನಾನು ಹಾಕುವ ನೆಕ್ಸ್ಟ್ ವಿಡಿಯೋದ ಅಪ್ಡೇಟ್ ಸಿಗುತ್ತದೆ. ಹಾಗಾದರೆ ಬನ್ನಿ ಗೆಳೆಯರೇ, ವಿಡಿಯೋನ ಶುರು ಮಾಡೋಣ. ಗೆಳೆಯರೇ, ನೀವೇನಾದರೂ ಹಸಿ ಬೆಂಡೆಕಾಯಿಯನ್ನು ತಿಂದಿದ್ದೀರಾ? ಬೆಂಡೆಕಾಯಿ ಪಲ್ಯನ ನಾವೆಲ್ಲರೂ ಮಾಡಿಕೊಂಡು ತಿಂತಾನೇ ಇರ್ತೀವಿ. ಆದರೆ ನಿಮಗಿದು ಗೊತ್ತಿದೆಯೇ? ಹಸಿ ಬೆಂಡೆಕಾಯಿ ತಿನ್ನುವುದರಿಂದ ನಮಗೆ ಬಹಳಷ್ಟು ಪ್ರಯೋಜನಗಳಿವೆ. ಹಸಿ ಬೆಂಡೆಕಾಯಿಯು ಆರೋಗ್ಯದ ದೃಷ್ಟಿಯಲ್ಲಿ ಬಹಳ ಪ್ರಯೋಜನಕಾರಿ ಎನ್ನುತ್ತಾರೆ. ಅದರಲ್ಲಿ ಬಹಳಷ್ಟು ಪ್ರಮಾಣದಲ್ಲಿ ವಿಟಮಿನ್ ಎ ಮತ್ತು ವಿಟಮಿನ್ ಸಿ ನೋಡಲಾಗುತ್ತದೆ. ಜೊತೆಗೆ ಶರೀರದ ರೋಗ ಪ್ರತಿರೋಧಕ ಶಕ್ತಿಯನ್ನು, ಅಂದರೆ ಇಮ್ಯುನಿಟಿ ಸಿಸ್ಟಮ್ಗೂ ಹೆಚ್ಚಿಗೆ ಮಾಡುವ ಕೆಲಸ ಮಾಡುತ್ತದೆ. ನಡೀರಿ ತಿಳಿದುಕೊಳ್ಳೋಣ, ಹಸಿ ಬೆಂಡೆಕಾಯಿ ತಿನ್ನುವುದರಿಂದ ಏನಾಗುತ್ತದೆ. ಹಸಿ ಬೆಂಡೆಕಾಯಿ ತಿನ್ನುವುದರಿಂದ ಹೆಲ್ತ್ಗೆ ತುಂಬ ತರಹದ ಬೆನಿಫಿಟ್ ಸಿಗುತ್ತವೆ. ಪ್ರೋಟೀನ್, ವಿಟಮಿನ್, ಮಿನರಲ್ಸ್ಗಳಿಂದ ತುಂಬಿರುತ್ತದೆ. ಇಂತಹದರಲ್ಲಿ ಇದನ್ನು ತಿನ್ನುವುದರಿಂದ ನಮ್ಮ ಶರೀರಕ್ಕೆ ತುಂಬ ಉಪಯೋಗಕಾರಿಯಾಗಿದೆ. ಹೊಟ್ಟೆಯಿಂದಾಗುವ ನೋವನ್ನು ದೂರ ಮಾಡುವುದರ ಜೊತೆಗೆ ರೋಗ ಪ್ರತಿರೋಧಕ ಕ್ಷಮತೆಯನ್ನು ಗಟ್ಟಿಗೊಳಿಸುತ್ತದೆ. ಮತ್ತು ಹಸಿ ಬೆಂಡೆಕಾಯಿ ಜೀರ್ಣಕ್ರಿಯೆಯಿಂದ ಸೇರಿದಂಥ ರೋಗಗಳನ್ನು ಮಾಡುವುದರಲ್ಲಿ ಸಹಾಯ ಮಾಡುತ್ತದೆ. ತಿನ್ನುವುದರಿಂದ ಮಲಬದ್ಧತೆ, ಅಜೀರ್ಣ, ಎಸಿಡಿಟಿನಂತಹ ಸಮಸ್ಯೆಗಳಿಂದ ಸಮಾಧಾನ ಸಿಗುತ್ತದೆ. ಇದಲ್ಲದೆ ಹೊಟ್ಟೆ ಉಬ್ಬಿದಂತಾಗುವುದು ಮತ್ತು ಹೊಟ್ಟೆಯ ನೋವು ಆಗುವಂಥ ತೊಂದರೆಗಳಿಂದ ಮುಕ್ತಗೊಳಿಸುತ್ತದೆ. ಮತ್ತು ಇದರ ಜೊತೆಗೆ ಡಯಾಬಿಟಿಸ್ನಿಂದ ಬಳಲುವ ರೋಗಿಗಳಿಗೂ ಹಸಿ ಬೆಂಡೆಕಾಯಿ ತಿನ್ನುವುದು ಬಹಳಷ್ಟು ಉಪಯೋಗ ಮಾಡಿಕೊಡುತ್ತದೆ. ಇದರಲ್ಲಿ ಯುಗಿಲ್ ಹೆಸರಿನ ತತ್ವ ಕಂಡುಬರುತ್ತದೆ. ಇದು ಮಧುಮೇಹ, ಡಯಾಬಿಟಿಸ್ ರೋಗಿಗಳಿಗೆ ತುಂಬ ಉಪಯೋಗಕಾರಿಯಾಗಿದೆ. ಜೊತೆಗೆ ಹಸಿ ಬೆಂಡೆಕಾಯಿ ಶರೀರದಲ್ಲಿ ಸಕ್ಕರೆಯ ಮಟ್ಟವನ್ನು ಹೆಚ್ಚುವುದನ್ನು ತಡೆಯುತ್ತದೆ. ಇದರಿಂದ ಡಯಾಬಿಟಿಸ್ನಿಂದ ಆಗುವಂಥ ಅಪಾಯಗಳು ಕಡಿಮೆಯಾಗುತ್ತವೆ. ಇದಲ್ಲದೆ ನಿಮ್ಮ ಹೃದಯ ಅಥವಾ ಹಾರ್ಟ್ ಆರೋಗ್ಯದಿಂದ ಇಡಲು ನೀವು ಹಸಿ ಬೆಂಡೆಕಾಯಿಯನ್ನು ತಿನ್ನಬಹುದು. ಹಸಿ ಬೆಂಡೆಕಾಯಿ ಹೃದಯವನ್ನು ಆರೋಗ್ಯದಿಂದ ಇಡಲು ಸಹಾಯ ಮಾಡುತ್ತದೆ. ಹಸಿ ಬೆಂಡೆಕಾಯಿಯಲ್ಲಿ ಪ್ಯಾಕ್ಟಿನ್ ಹೆಸರಿನ ತತ್ವ ಕಂಡುಬರುತ್ತದೆ. ಅದು ಬ್ಯಾಡ್ ಕೊಲೆಸ್ಟ್ರಾಲ್ ಲೆವೆಲ್ನ ಕಡಿಮೆ ಮಾಡುವ ಕೆಲಸ ಮಾಡುತ್ತದೆ. ಇದಲ್ಲದೆ ಇತ್ತೀಚಿನ ದಿನಗಳಲ್ಲಿ ಹೆಚ್ಚಿಗೆ ತೂಕದ ಸಮಸ್ಯೆ ಬಹಳ ಜನರ ಪ್ರಾಬ್ಲಮ್ ಆಗಿದೆ. ಇದನ್ನು ಕಡಿಮೆ ಮಾಡಿಕೊಳ್ಳಲು ಬಹಳಷ್ಟು ಪ್ರಯೋಗಗಳನ್ನು ಮಾಡಿರುತ್ತಾರೆ. ಆದರೆ ತೂಕ ಕಡಿಮೆ ಮಾಡಿಕೊಳ್ಳುವುದರಲ್ಲಿ ಸಫಲತೆ ಹೊಂದಿರುವುದಿಲ್ಲ. ಇಂತಹದರಲ್ಲಿ ನೀವು ಹಸಿ ಬೆಂಡೆಕಾಯಿ ತಿನ್ನಬಹುದು. ಬೆಳಿಗ್ಗೆ ಮತ್ತು ಸಂಜೆ ಹಸಿ ಬೆಂಡೆಕಾಯಿ ಅಗಿಯುವುದರಿಂದ ನೀವು ನಿಮ್ಮ ದೇಹದ ತೂಕ ಕಡಿಮೆ ಮಾಡಿಕೊಳ್ಳಬಹುದು. ಬೆಂಡೆಕಾಯಿಯಲ್ಲಿ ಬಹಳಷ್ಟು ಪ್ರಮಾಣದಲ್ಲಿ ಫೈಬರ್ ಕಂಡುಬರುತ್ತದೆ. ಇದರಿಂದ ಹಸಿವು ಕಡಿಮೆಯಾಗುತ್ತದೆ ಮತ್ತು ತೂಕ ಕಡಿಮೆ ಮಾಡಲು ಸಹಾಯ ಮಾಡುತ್ತದೆ. ಇದಲ್ಲದೆ ಬೆಂಡೆಕಾಯಿಯ ಬೀಜಗಳು ತಿನ್ನುವುದು ಆರೋಗ್ಯದ ದೃಷ್ಟಿಯಲ್ಲಿ ಲಾಭಕಾರಿ ಎನ್ನಲಾಗಿದೆ. ಬೀಜದಲ್ಲಿ ಬಹಳಷ್ಟು ಪ್ರಮಾಣದಲ್ಲಿ ಪ್ರೋಟೀನ್ ಕಂಡುಬರುತ್ತದೆ. ಇದರಿಂದ ಶರೀರದಲ್ಲಿ ಪ್ರೋಟೀನ್ ಕೊರತೆ ಇದ್ದರೆ ಗುಣಗೊಳ್ಳುತ್ತದೆ. ಆದರೆ ನೀವು ಪ್ರೋಟೀನ್ಗೋಸ್ಕರ ಹಸಿ ಬೆಂಡೆಕಾಯಿಯನ್ನು ತಿನ್ನಬಹುದು. ಪ್ರೋಟೀನ್ ಸ್ವಸ್ಥವಾಗಿರಲು ಬಹಳ ಮುಖ್ಯವಾಗಿದೆ. ಹಾಗಾದರೆ ಈಗ ಇದನ್ನು ತಿಳಿದುಕೊಳ್ಳೋಣ, ಬೆಂಡೆಕಾಯಿ ತಿನ್ನುವುದರಿಂದ ಏನೆಲ್ಲ ಹಾನಿಗಳು ಉಂಟಾಗುತ್ತದೆ ಅಂತ. ಅಂತಹ ಸಮಸ್ಯೆಗಳಿದ್ದರೆ ಹಸಿ ಬೆಂಡೆಕಾಯಿ ತಿನ್ನುವುದರಿಂದ ಕಾಪಾಡಿಕೊಳ್ಳಬೇಕು. ನಮಗೇನಾದರೂ ಜೀರ್ಣಕ್ರಿಯೆಯ ಸಮಸ್ಯೆ ಇದ್ದರೆ ಈ ಕಂಡೀಷನ್ನಲ್ಲೂ ಕೂಡ ನೀವು ಹಸಿ ಬೆಂಡೆಕಾಯಿ ತಿನ್ನುವುದರಿಂದ ದೂರವಿರಬೇಕು. ಇಷ್ಟು ಪ್ರಮಾಣದಲ್ಲಿ ಬೆಂಡೆಕಾಯಿ ತಿನ್ನುವುದರಿಂದ ದೂರವಿರಿ. ಬಹಳಷ್ಟು ಪ್ರಮಾಣದಲ್ಲಿ ಇದರ ಸೇವನೆ ಮಲಬದ್ಧತೆಯಂತಹ ಸಮಸ್ಯೆಗಳು ಆಗಬಹುದು. ಈ ವಿಡಿಯೋದಲ್ಲಿ ಇಷ್ಟನ್ನೇ ತಿಳಿಸಿದ್ದೇನೆ. ಏನಾದರೂ ನಾನು ಹೇಳಿರುವಂತಹ ಸಂಗತಿ ಇಷ್ಟವಾಗಿದ್ದರೆ ಶೇರ್ ಮಾಡಿ ಮತ್ತು ಚಾನಲ್ನ ಸಬ್ಸ್ಕ್ರೈಬ್ ಮಾಡುವುದನ್ನು ಮರೆಯಬೇಡಿ.